ಇವ ಹಂಗೆ ಮಾಡ್ದಂತಂತೀರಲ್ಲ, ಭೂಮಿ ಕಳ್ಳರು ಬಂಗಾರ ಕಳ್ಳರು ಅಂತ ಬರ್ತಿರ್ತಾರೆ. ಆ ಬಳಿಕ ವಿಷಯಗಳ್ಳರು, ಕಿಸೆಗಳ್ಳರು, ರಸಗಳ್ಳರು, ಸಮಯಗಳ್ಳರು. ಭಾಳ ಜನ ಕಳ್ಳರದಾರೆ, ಆದ್ರ ಮ್ಯಾಲ ಮಾತ್ರ ಇಲ್ಲದಂಗೆ ಕಾಣಿಸ್ತಾರೆ. ಅಂಥವ್ರನ್ನ ನೋಡಿ ಮಡಿವಾಳಪ್ಪಂತನ ನಗಬೇಕ, ಏನು ಹೇಳಬೇಕು? ಅಲ್ರಿ, ಕ್ಯಾವಿ ಬಟ್ಟೆ ಎಲ್ಲ ಮೈಮ್ಯಾಗ ಹಾಕ್ಕೊಂಡಾನ, ಎಲ್ಲ ತ್ಯಾಗ ಮಾಡಿದಿ ಅಂತಂತಾನ, ಆದರೆ ಹಿನ್ನೆಲೆ ಎಲ್ಲನೂ ಜಡಿತಾನ. ಎಲ್ಲಕ್ಕಿಂತಲೂ ಶ್ರೇಷ್ಠವಾದಂಥದ್ದು ಜ್ಞಾನಯಜ್ಞ. ಶರಣರ, ಸಂತರ, ಶಿವಯೋಗಿಗಳ, ಆಚಾರ್ಯರ, ಅವಧೂತ, ಆರೂಢರ ಈ ಒಂದೇನು ಚರಿತ್ರೆ ನಡೀತದಲ್ಲ, ಪುರಾಣ ನಡೀತದಲ್ಲ, ಇದು ಮನುಕುಲದ ದಾರಿಯ ದೀಪ ಬಂಧುಗಳೇ. ಯಾವ ಹೆಸರು ಬೇರೆ ಬೇರೆ ಇರ್ತಾವ, ಅಮೋಘ ಸಿದ್ಧ ಆಗಲಿ, ಸಿದ್ಧಲಿಂಗ ಆಗಲಿ, ಯಲ್ಲಾಲಿಂಗ ಆಗಲಿ, ಸಿದ್ಧಾರೂಢರಾಗಲಿ, ಶರಣಬಸವೇಶ್ವರಿ ಆಗಲಿ, ಮಹಂತ ಮಡಿವಾಳೇಶ್ವರಿ ಆಗಲಿ, ಅಕ್ಕ ಮಹಾದೇವಿನ ಆಗಲಿ, ಬೇಕಾದ ಹೆಸರು ಬೇರೆ ಬೇರೆ ಇದ್ರೂ ಕೂಡ ತೋರುವ ಮಾರ್ಗ ಒಂದೇ. ಏನಪ್ಪ, ಈ ಜಗತ್ತಿನ ತುಂಬ ಎಲ್ಲ ಹರಿತಕ್ಕಂಥ ನದಿಗಳ ಹೆಸರುಗಳು ಬೇರೆ ಬೇರೆ, ಆದರೆ ಹರಿಯುವ ನೀರ ಒಂದೇ, ಶಿರು ಜಾಗನೂ ಒಂದೇ. ಬೇರೆ ಕಡೆ ಸೇರಲ್ಲ ಅವು. ಎಲ್ಲಿಂದ ಬಂದಾವ ಅಲ್ಲಿಗೆ ಹೋಗ್ತಾವ. ಆದರೆ ಮನುಷ್ಯ ಹಂಗೆ ಹೋಗಲ್ಲ, ಬೇರೆ ಬೇರೆ ದಾರಿಗಳನ್ನು ಕಾಣ್ತಾ ಇರ್ತಿರ್ತಾನೆ. ಕಾರಣ ಕರ್ಮ ಸಾಕ್ಷಿ. ಅದಕ್ಕೆ ಕರ್ಮ ಸಾಕ್ಷಿ. ಹಂಗೆ ಗೀತೆಯೊಳಗೂ ಕೂಡ ಭಗವಂತ ಹೇಳ್ತಾನ, ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೀಹ ವಿದ್ಯತೆ ಅರ್ಜುನ. 64 ವಿದ್ಯೆಗಳಲ್ಲಿ ಯಾವ ವಿದ್ಯೆ ಶ್ರೇಷ್ಠ ಅಂತ ಕೇಳಿದರೆ ಜ್ಞಾನ ವಿದ್ಯಾ, ಬ್ರಹ್ಮವಿದ್ಯಾ. ಇದಕ್ಕಿಂತಲೂ ದೊಡ್ಡದ ಯಜ್ಞ ಮತ್ತು ಯಾವ ಜ್ಞಾನವೂ ಕೂಡ ಇಲ್ಲ. ಜ್ಞಾನವೇ ಪರಮಶ್ರೇಷ್ಠವಾಗಿರತಕ್ಕಂಥದ್ದು ಅಂತ ಇಲ್ಲಿ ಕ್ಷೇತ್ರ ಉಪದೇಶ ಮಾಡುತ್ತದೆ. ವಿಷಯ ಅಮೋಘ ಸಿದ್ಧೇಶ್ವರರ ಅತ್ಯಂತ ಪಾವನಕರವಾದಂಥ, ಮುಕ್ತಿ ಪ್ರಧಾನವಾದಂಥ ಚರಿತಾಮೃತವನ್ನು ತಾವು ಕೇಳ್ತಾ ಇದ್ದೀರಿ. ಅವರು 6 ಯುಗಗಳಲ್ಲಿ 6 ಅವತಾರಗಳನ್ನು ತೆಗೆದುಕೊಂಡು ಭಗವಂತನ ತಪಸ್ಸಿನಲ್ಲೇ ತಮ್ಮ ಕಾಲವನ್ನು ಕಳೆದರು. ಹರ ಪೂಜೆ, ಗುರು ಸೇವೆ, ವರಪುಣ್ಯ, ಇದರಲ್ಲಿ ತಮ್ಮ ಇಡೀ ಜೀವನವನ್ನೆಲ್ಲ ತೆಗೆದ್ರು. ಒಂದ್ಸಲ ನಾರದ ಮಹಾಸ್ವಾಮಿಗಳ ಸಹಿತ ಅವರನ್ನು ಪರೀಕ್ಷೆ ಮಾಡಬೇಕಂತಂದ್ರಂತ. ಯಾಕಂದರೆ ಅವರಲ್ಲಿ ಕೂಡ ನಾಮ ಜಪಿಸುವುದರಲ್ಲಿ ನಾರದನಕ್ಕಿಂತಲೂ ಜಗತ್ತಿನೊಳಗೆ ಯಾರೂ ಇಲ್ಲವೇ ಇಲ್ಲ ಅಂತ ಹೀಗೊಂದು ಮಾತು ಇದೆ. ಯಾಕಂದ್ರೆ ಅವ ಮನೆಗಿದಾಗ, ಎದ್ದಾಗ, ಹೋಗಾಗ, ಬರಾಗ, ಏನ ಕೆಲಸ ಮಾಡಾಗ ನಾರಾಯಣ 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 ಹೀಗಂತಿದ್ದ. ಅವನಲ್ಲೇ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬಂತಂತ. ನೆನಪಿರಲಿ, ಏನಂತ? ಬಹುತೇಕವಾಗಿ 14 ಲೋಕಗಳಲ್ಲಿ ನನ್ನ ಹಾಗೇನೆ ನಾಮಸ್ಮರಣೆ ಮಾಡೋವರು ಯಾರು ಇರಲಿಕ್ಕಿಲ್ಲ ಅಂತ. ಯಾಕಂದ್ರೆ ಒಬ್ಬರು 12 ವರ್ಷ, 24 ವರ್ಷ, 36 ವರ್ಷ ಹಿಂಗೆ ದಿನಗಳ ಲೆಕ್ಕ ಮಾಡಿ ಭಗವಂತ ನಾಮಸ್ಮರಣೆ ಮಾಡೋರದಾರ. ಆದ್ರೆ ನಾನು ಹುಟ್ಟಿದಾಗಿನಿಂದ ಕಾಯಂ ಹಿಂಗೆ ನಾಮಸ್ಮರಣೆ ಮಾಡ್ತೀನಂತೆ ಅವನಿಗೆ ಅಹಂಕಾರ ಬಂದಾಗ ಅದು ಅವರ ಅಪ್ಪ ಗುರುತಾಯ್ತಂತ. ಅವ ಯಾರ ಮಗ ರೀ? ಜಗದೀಶ್.
ಬ್ರಹ್ಮಮಾನಸ ಪುತ್ರ ನಾರದ, ಬ್ರಹ್ಮನ ಮಗ. ಅವನ ಗುರುಗಳು ಇಳಿಗ್ಯಾರವರು. ಸೌಮ್ಯ ನೆನಪಿರಲಿ, ಸಿಂಧಿ ತೆಗಿತಾರಲ್ಲ ಅವರು ಗುರುಗಳು. ಅದರಾಗ ಅಭಿಮಾನ ಬಂತಂತ ಒಂದು ಸಲ ಅವನಿಗೆ, ನಾ ಸೃಷ್ಟಿ ನಿರ್ಮಾಣಕರ್ತೃ ಆಗಿರತಕ್ಕಂಥ ಬ್ರಹ್ಮನ ಮಗ ಆಗಿ ಇವನು ಶಿಷ್ಯ ಅದಲ್ಲ. ಅವರಪ್ಪ ಹೇಳ್ದ, ನಾ ತಂದೆ ನಿನಗೆ ಉಪದೇಶ ಕೊಡ್ಲಿಕ್ಕೆ ಬರಂಗಿಲ್ಲ, ನೀ ಗುರುವಿಗೆ ಶರಣ ಹೋಗಬೇಕು, ಅವನಿಂದೇ ಉದ್ಧಾರ ಆಗತ್ತಂದಾರ ಜನ್ಮ ಅಂತ ಹೇಳಿದಾಗ ಅವ್ರ ಕಡೆ ಹೋಗ್ಯವ ಉಪದೇಶ ತಗೊಂಡ. ಮುಂದೆ ಅವನಿಗೆ ಒಂದು ಸ್ವಲ್ಪ ಅಭಿಮಾನ ಬಂತು ಗುರುವಿನ ಬಗ್ಗೆ, ಅವನು ಕೀಳಿ ಜಾತಿ ಅವದನ ಅಂಥೇಳಿ. ಹೀಗಂದು ಅಭಿಮಾನ ಬಂದ ಕೂಡಲೇ ಒಬ್ಬ ಋಷಿಗಳು ಅವ್ರಿಗೆ ಶಾಪ ಆಯ್ತು. ಏನಂತ, ನೀ ಗುರುಗಳ ಬಗ್ಗೆ ಜಾತಿ ವಿಚಾರ ಮಾಡಿದೆ ಅಂದ ಬಳಿಕ ನೀ 7 ಜನ್ಮಗಳಲ್ಲಿ ಕತ್ತಿಯಾಗಿ ಹುಟ್ಟುವಂತ ಹಿಂಗೆ ಶಾಪ ಆಯ್ತಂತ. ನಾರದರಿಗೆ ಚಿಂತೆಯಾಯಿತು. ಆದ ಕೂಡಲೇ ಸನ್ನತ್ ಕುಮಾರ್ ಅವರು ಗುರುಗಳ್ರಿ, ಅವರಿಗೆ ಚಿಂತೆಯಾಗಿ ಬ್ರಹ್ಮನ ಕಡೆ ಹೋದ. ಛೇ ಅದು ಗುರುವಿನ ಶಾಪದಪ್ಪ, ನಮ್ಗೆ ಯಾರಿಗೆ ಏನು ಮಾಡಕ್ಕೆ ಬರುವುದಿಲ್ಲ ಅಂದರು. ವಿಷ್ಣುನ ಕಡೆ ಹೋದ. ಛೇ ಗುರು ಶಾಪ ಆಗಿತ್ತಂದ್ರೆ ಅದು ನಮಗೂ ಏನು ಮಾಡಕ್ಕೆ ಬರಂಗಿಲ್ಲ, ನಾವು ವರ ಕೊಡೋರು ಆದ್ರೆ ಗುರು ಏನು ಕೊಡ್ತಾ ಅನ್ನೋದು ಕೊಡ್ಲಿಕ್ಕೆ ಜಗತ್ತಿನೊಳಗೆ ಯಾರಿಗೂ ಬರುವುದಿಲ್ಲ, ಯಾ ದೇವರಿಗೂ ಬರುವುದಿಲ್ಲ. ಸದ್ಗುರುನಾಥ ಮಾಡುವಂಥ ಕೃಪಾ ಕಟಾಕ್ಷ ದೇವರುಗಳು ನಾವು ದುಡಿದ ಬಳಕ ಹರಿಕೆ ಮಾಡಿದ ಬಳಕ ನಮಗೇನು ವರ ಕೊಡ್ತಾರೆ, ಖರೆ ವರ ಪುಣ್ಯ ವರ ಮುಕ್ತಿ ಸಾಧ್ಯ ಇಲ್ಲದು. ಹಾಗಾಗಿ ಪರಮಾತ್ಮನ ಕಡೆ ಹೋದ. ಪರಮಾತ್ಮನು ಹೇಳ್ತಾನ, ಹರ ಮುನಿದರೆ ಗುರು ಕಾಯ್ತ. ಗುರು ಮುನಿದರೆ ಯಾರಿಗೆ ಕಾಯ್ಲಿಕ್ಕೆ ಬರಂಗಿಲ್ಲಪ್ಪ, ಏನಾಗಿದ್ರೂ ನೀ ಅವನಲ್ಲೇ ಹೋಗಿ ಶರಣ ಆಗಬೇಕು ಅಂಥೇಳಿ ಎಲ್ಲರೂ ಯಾರೋ ಮೈಗೆ ಹಚ್ಕೊಳ್ಳಿಲ್ಲ. ನಾರದ ಕೊನೆಗೆ ಗುರುಗಳ ಕಡೆ ಬಂದ. ಯಾರ ಕಡೆ ಬಂದ್ರಿ? ಗುರುಗಳ ಹೆಸರೇನಪ್ಪ? ಚಿದಾನಂದಲ್ಲ, ಹೆಸರು ಸನ್ನತ್ ಕುಮಾರ್ ಅವರು, ನೆನಪಿರಲಿ. ಅಲ್ಲಿ ಬಂದು ನಿಂತ್ಕೊಂಡ. ಅವನ ಮುಖ ನೋಡಿದ್ರು ಗುರುಗಳು. ಯಾಕಪ್ಪ ಮಗ, ಮುಖ ಸಣ್ಣದು ಮಾಡಿಯಲ್ಲೋ, ಗುರುವಿನಷ್ಟು ಕರುಣಾಮೂರ್ತಿ ಜಗತ್ನಾಗ ಯಾರೂ ಇರಂಗಿಲ್ಲ ರೀ, ತಲೆಯೊಳಗಿರಲಿ. ಎಲ್ಲರೂ ಬಾಡಿಗೆ ಇದ್ದಂಗೆ. ನಮ್ಮಿಂದ ಅವ್ರಿಗೆ ಚಲೋ ಆದ್ರನ್ನ ನಮಗೆ ಮುದ್ದು ಕೊಡ್ತಾರೆ, ಆಗಲಿಲ್ಲಪ್ಪ ಕಲ್ಲು ಹೋಗಿತಾರೆ. ಇಡೀ ಜೀವನ ಫೆಸ್ಲಿಟ್ನ ಹಂಗದು. ಅದಕ್ಕೆ ನಮ್ಮವ್ರು ಹೇಳ್ತಾರೆ, ಬಂಧುಗಳಾಗುವರು ಬಂದುಂಡು ಹೋಗುವರು ಬಂಧನ ಕಳಿಯಲಾರರು. ಪ್ರಮಾಣಿವೆಲ್ಲ. ಆ ಬಳಿಕ ನಿಮ್ದ ಒಂದು ಎಕ್ಸಾಂಪಲ್, ಮನೆಯಾಗ ನೀವು ಎಮ್ಮೆ ಆಕಳ ಕಡ್ತೀರಿ, ಹಿಂಡಾಗ ಎಷ್ಟು ಅವಕ್ಕೆ ಕಾಳಜಿ ಮಾಡ್ತೀರಿ, ಒದ್ದು ಬಳಕೆ ಅಷ್ಟು ಮಾಡಲ್ಲ. ನೀವು ಮಾಡ್ತೀರಿ? ನೀವು ಗಾಂಡಿ ಏನಾರು ಮಾಡಕತ್ತ ಹೆಣ ಎತ್ತಲಿ, ಅದೇನು ಹಿಡ್ತದ, ಏನು ಮಾಡ್ತೈತಿ, ಸುಮ್ಮನೆ ಬಿಡಲ್ಲ, ಏನಾಗ್ತದೆ ಅಂತೀವಲ್ಲ, ಹಾಗೇ ನಾವೆಲ್ಲ ಇರಲಿ. ಗುರುಗಳು ಕರುಣೆಯಿಂದ ಅವನ ಪ್ರೀತಿಯಿಂದ ಕರೆದು ಮೈ ಮೇಲೆ ಕೈ ಆಡಿಸಿ ಕೇಳ್ತಿರ್ತಾರೆ, ಏನಪ್ಪ ಇಷ್ಟ್ಯಾಕೆ ಮುಖ ಸಣ್ಣದು ಮಾಡಿದಿ, ಏನು ಚಿಂತೆ ಮಾಡ್ತಾ ಇದ್ದೀನಿ, ನಿನಗೇನಂಥ ಕಷ್ಟ ಬಂದಿದ್ದೆ ಅಂತ ಗುರುಗಳು ಕೇಳಿದಾಗ ನಾರದ ಮಹಾಸ್ವಾಮಿಗಳು ಹೇಳ್ತಾರೆ, ಅಪ್ಪ ನನಗೆ ಸ್ವಲ್ಪ ಗುರುಗಳ ಜಾತಿಯಾಗಿ ಒಂದಿಷ್ಟು ಅಭಿಮಾನ ಬಂತು ನಿಮ್ಮ ಮೇಲೆ ಅಂತ ಹೇಳ್ದ. ಖರೆ ಹೇಳ್ದ. ಖರೆ ಹೇಳೋನಿಗೆ ಸಾವೇ ಇಲ್ಲಂತ. ಯಾವ ಸತ್ಯ ಮಾತಾಡ್ತಾನೆ ಅವನಿಗೆ ಸಾವೇ ಇಲ್ಲಂತ. ಹಂಗೆ ರೀ ಮುತ್ತಿ ಎಲ್ಲರೂ ಸಾಯ್ತಾರೆ ಅಂದಿರಿ, ಅವನು ಸತ್ರೂ ಹೆಸರು ಉಳಿತದೆ, ಸತ್ರೂ ಹೆಸರು ಉಳಿಯುತ್ತೆ. ಹೇಳಿದ್ರು ಅವರು, ಯಪ್ಪ ಹಿಂಗಾಗೈತಿ, ಇದರಿಂದ ನನಗೆ 7 ಸಲ ನಾ ಕತ್ತಿಯಾಗಿ ಹುಟ್ಟಬೇಕಂತ, 7 ಜನ್ಮ ಕತ್ತಿಯಾಗಿ ಭೋಗಿಸ್ಬೇಕಂತ ಹಿಂಗೆ ಶಾಪ ಆಗ್ಯದ. ಎಲ್ಲ ಕಡೆ ಹೋದೆ,
ನನಗೆ ಜನ್ಮ ನೀಡಿದ ನನ್ನ ತಂದೆ ಬ್ರಹ್ಮನ ಕಡೆ ಹೋದೆ, ಅವನು ಮೈಗಸ್ಗಳಿಲ್ಲ. ಈ ಜಗತ್ತಿಗೆ ಅನ್ನ ಹಾಕಿ ಸೊಲ್ಲತಕ್ಕಂಥ ವಿಷ್ಣುನ ಕಡೆ ಹೋದೆ, ಅವನು ಮೈಗಸ್ಕೊಳ್ಳಿಲ್ಲ. ಲಯಕರ್ತೃವಾಗಿರತಕ್ಕಂಥ ಪರಶುವಿನ ಕಡೆ ಹೋದೆ, ಅವನು ಮೈಗಸ್ಕೊಳ್ಳಿಲ್ಲ. ಅದಕ್ಕೆ ಅವರೆಲ್ಲ ಹೇಳಿದ್ರು, ಅವರಲ್ಲೇ ಶರಣು ಹೋಗು ಅಂತ. ನಾ ಬಂದೀನಿ ಅಂದ ಕೂಡಲೇ ಗುರುಗಳು ಅಂದ್ರತ್ತು, ಇದೇನು ದೊಡ್ಡ ಮಾತು, 5 ನಿಮಿಷದಾಗ ಆ ಜನ್ಮದಿಂದ ಮುಕ್ತ ಮಾಡ್ತೀನಿ ಅಂತ ಹೇಳಿದ್ರಂತ ಗುರುಗಳು. 5 ನಿಮಿಷದಾಗ. ಅದು ಹೇಗೆಪ್ಪ ಅಂದ. ಅಲ್ಲೇ ಹೊಳಿ ಇತ್ತು ಕರ್ಕೊಂಡು ಹೋದ ದಂಡಿಗೆ ಗುರು ತನ್ನ ಹೆಬ್ಬರಳಿಲಿ 7 ಕತ್ತಿ ಚಿತ್ರ ತೆಗೆದು ಉಸುಕನಾಗ 7 ಕತ್ತಿ ಚಿತ್ರ ತೆಗೆದು ಆ ಕಡೆಯಿಂದ ಅದರಾಗಿಂದ ಒಂದು ಸಲ ಹೈದು ಹೋಗಂದ್ಬಿಟ್ರು. ಒಂದು ಕತ್ತಿ ದಾಟ್ಕೋತ 7 ಕತ್ತಿ ದಾಟ್ಬಿಡಪ್ಪ ಚಿತ್ರದೊಳಗಿಂದು ನೀ ಕತ್ತಿ ಜನ್ಮದಿಂದ ಮುಕ್ತನಾಗತಿ ಅಂತ ಹೇಳಿದ್ರಂತ. ಹಂಗ ಗುರು ಹೇಳ್ದಂಗೆ ಅವ ಮಾಡ್ದ. 7 ಕತ್ತಿಗಳನ್ನು ದಾಟಿದ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ. ಗವಾಯಿಗಳು ಭಾಳ ಸುಂದರ ಹಾಡಿದರು. ದಾಸ ಸಾಹಿತ್ಯ ಇದು. ಪುರಂದರದಾಸರು ಗುರುವಿನ ಗುಲಾಮ. ಗುಲಾಮ ಅಂದರೆ ಆಜ್ಞಾಧಾರಕ. ಅವನ ಗುಲಾಮ ಆಗಬೇಕಾಗಿತ್ತು ಅಂದರೆ ಈ ಕಡೆಲ್ಲ ಹೊರಗಿಂದು ಪೂರ್ಣ ನಾವು ಶೂನ್ಯ ಮಾಡಬೇಕಾಗ್ತದೆ. ಗುರುವಿನ ಗುಲಾಮ ನಾಗುವ ತನಕ ನಾವು ಆಗೋ ತನಕ ದೊರೆಯದಣ್ಣ ಮುಕ್ತಿ. ಈಗ ಪರಿ ಅನೇಕ ಶಾಸ್ತ್ರಗಳು. ಈಗ ನಾ ಹೇಳಕತ್ತೀನಿ, ಈಗ ಶಾಸ್ತ್ರ ನೀವು ಕೇಳಕತ್ತೀರಿ, ಇದು ಹೇಳಿದ್ರೂ ಮುಕ್ತಿ ಇಲ್ಲತ್ತಾರ ಅವರು. ನಮ್ಮವರು ಸಹಜ ತಮ್ಮ ಆಡೋ ಭಾಷೆದಾಗ ಹೇಳಿದ್ರು ಅವರು. ಏನಂದ್ರೆ, ಹಾಡ್ದವನಿಗೆ ಹಾದಿ ಸಿಕ್ಕಿಲ್ಲತ್ತ, ಓದ್ದವನಿಗೆ ಓಣಿ ಸಿಕ್ಕಿಲ್ಲತ್ತ. ಭಾಳ ಅರ್ಥಗರ್ಭಿತ ಮಾತಾದ್ರೆ ಇದು. ಹಾಡ್ದವನಿಗೆ ಹಾದಿ ಸಿಕ್ಕಿಲ್ಲ ಅಂದಿದ್ರ ಅರ್ಥ ಏನಪ್ಪ ಅಂದ್ರೆ, ಹಾಡಿನ ಪರಿಪೂರ್ಣವಾಗಿರತಕ್ಕಂಥ ಅರ್ಥ ತಿಳಿಲಿಲ್ಲ ಅಂದ್ರೆ ಅವನಿಗೆ ಯಾವ ಹಾದಿಲಿ ಹೋಗಬೇಕು ಭಗವಂತನ ಸನ್ನಿಧಿಗೆ ಅನ್ನೋದು ಗುರುತಾಗಲಾರ್ದನ ಹಾಡದ. ನೋಡ್ರಿ ಬೇಕಾದ್ರೆ ನೀವೆಲ್ಲ. ಈಗೊಂದು ಮಡಿವಾಳಪ್ಪನ ಪದ ಅದು ಒಂದು ಶಬ್ದ ಹೇಳ್ತೀನಿ ನಿಮ್ಗೆ. ಈ ಭಾಗದಾಗಂತೂ ಅದರದ್ದು ಅಗ್ರಗಣ್ಯ ಇದ್ರಿ ನೀವೆಲ್ಲ. ಹಳೀದ ನಿಮಗೆಲ್ಲ ಹಾಸೋತ್ಸಾಕಿಗಿದೆ. ದನ ಕೈಯ ಮಕ್ಕಳು ಹಿಡ್ಕೊಂಡು, ಕಸದ ಹೆಣ್ಮಕ್ಳು ಹಿಡ್ಕೊಂಡು, ಭಜನಾದವ್ರು ಹಿಡ್ಕೊಂಡು ಮಡಿವಾಳಪ್ಪನ ಪದ್ಯ ಅಂತಂದ್ರೆ ರಾಶಿ ಚೆಲ್ಲೆದ. ಅದು ಒಂದು ಪದ್ಯ ಅದ, ನೀವೆಲ್ಲ ಕೇಳಿರಿ. ಅದು ಏನು ಅಂದ್ರೆ, ನಗಬೇಕ ಏನು ಅಳಬೇಕು. ಇದರ ಅರ್ಥ ನೀವು ಎಷ್ಟು ಮಾಡ್ಕೊಂಡ್ರೂ ನನಗೆ ಗೊತ್ತಿಲ್ಲ. ಇದರ ಅರ್ಥ ಏನಾಗ್ತದ ಅನ್ನೋದ್ರ ಬಗ್ಗೆ ಇವತ್ತೊಂದಿಷ್ಟು ಚಿಂತನೆ ಮಾಡೋಣ. ಅಮೋಘ ಜನನ ಆಗ್ತದೆ, ಅದಕ್ಕಾಗಿ ಸ್ವಲ್ಪ ಅದನ್ನು ಮುಂದಕ್ಕೆ ಹಾಕಲ್ಕತ್ತೀನಿ. ಕೊನೆಯ ಹಂತದಲ್ಲಿ ಜನ್ಮ ಮಾಡಿ ನಾಳೆ ತೊಟ್ಲು ಕಾರ್ಯಕ್ರಮ, ನಾಳೆ ಹಿಡ್ಕೊಂಡು ಅವ್ರು ವಿಸ್ತಾರ ಬಕ್ಕಳು ಇರ್ತಿರ್ತದೆ. ಇವ ಸ್ವಲ್ಪದಂತ ಇದ್ರ ಬಗ್ಗೆ ನೀವು ಮಾತಾಡ್ಲಿಕತ್ತೀನಿ. ಅನ್ಬೋದು ಯಾರ್ಯಾರೇ ಅಪ್ಪವರು ಪುರಾಣ ಹೇಳಿಲ್ಲಲ್ಲ ಮುಗಿಸಿದ್ದು ಇದನ್ನ ಹೇಳಕತ್ತಾರಂತ. ಅದಕ್ಕೆ ಸಮರ್ಪಕವಾಗಿರತಕ್ಕಂಥದ್ದು. ನಗಬೇಕ ಏನು ಅಳಬೇಕು, ಇದು ಶಬ್ದ ಮೊದಲ್ರಿ. ಮುಂದೇನಂತಾರೆ ಅವರು, ಈ ಯಾವುದು ಈ ಜಗದ ಜನರು ಮಾಡುವ ಹೇಸಿ ಹಗರಣ ಕಂಡು. ಹಗರಣ ಅಂದ್ರೆ ಏನಪ್ಪ? ಕಳ್ತನ. ಮ್ಯಾಲ್ಮೇಲೆ ಏನು ಇಲ್ದಂಗೆ ಕಾಣೋದು, ಒಳಗಂತೂ ಪೂರ ಸೊಳಸನೆ ಬಿಡುವುದು. ನೋಡ್ತೀರ, ಭೂಮಿ ಕಳ್ಳರು, ಬಂಗಾರ ಕಳ್ಳರು ಅಂತ ಬರ್ತಿರ್ತಾರೆ. ಆ ಬಳಿಕ ವಿಷಯಗಳ್ಳರು, ಕಿಸೆಗಳ್ಳರು, ರಸಗಳ್ಳರು, ಸಮಯಗಳ್ಳರು. ಭಾಳ ಜನ ಕಳ್ಳರಿದ್ದಾರೆ, ಆದ್ರೆ ಮ್ಯಾಲ ಮಾತ್ರ ಇಲ್ಲದಂಗೆ ಕಾಣಿಸ್ತಾರೆ. ಅಂಥವ್ರನ್ನ ನೋಡಿ ಮಡಿವಾಳಪ್ಪಂತನ ನಗಬೇಕ ಏನು ಅಳಬೇಕು. ಅಲ್ರಿ, ಕ್ಯಾವಿ ಬಟ್ಟೆ ಎಲ್ಲ ಮೈಮ್ಯಾಗ ಹಾಕ್ಕೊಂಡಾನ, ಎಲ್ಲ ತ್ಯಾಗ ಮಾಡಿದಿ ಅಂತಂತಾನ.
ಆದರೆ ಹಿನ್ನೆಲೆ ಎಲ್ಲನೂ ಜಡಿತ ನಾವು ಅವ್ರನ್ನ ಕಂಡು ನಗಬೇಕ ಅಳಬೇಕ. ಆ ಬಳಿಕ ಮಠಕ್ಕೆ ಬಂದು ಗಲಗಲ ಬಡ್ಕೊಂಡಂಗೆ ಮಾಡ್ತಾನೆ, ಅಡ್ಡನಿಟ್ಟು ಬಿದ್ದಂಗೆ ಮಾಡ್ತಿರ್ತಾನೆ. ಆದರೆ ತನ್ನ ಒಳಗಿಂದ ಏನು ಬಿಡೋದೇ ಇಲ್ಲ. ನಗಬೇಕು, ಏನು ಹೇಳಬೇಕು. ಮುಂದಿನ ಪಲ್ಲವಿದೊಳಗೆ ಹೇಳ್ತಾರೆ ಅವರು. ನನಗೇನಷ್ಟು ಭಜನಿ ಪದ ಬರಂಗಿಲ್ಲ, ಸುಮ್ಮನೆ ಇವರೆಲ್ಲ ಹಾಡೋದು ಕೇಳಿ ಅಂತಿರ್ತೀನಿ. ಏನಪ್ಪ, 6 ವರ್ಗವ ನಳೆದವರಾರಿಲ್ಲೆಂಬುವರು. ಲಕ್ಷ ಕೊಟ್ಟು ಕೇಳ್ರೆ ನೀವು ಹೆಂಗೆ ಆಡ್ತೀರಿ ನನಗೆ ಗೊತ್ತಿಲ್ಲ. ಶಬ್ದ ಭಾಳ ಸುಂದರದ. ಏನಂತಾರೆ ಅವರು? 6 ವರ್ಗವ ನಳೆದವರಾರಿಲ್ಲೆಂಬುವರು 6 ವರ್ಗವ ನಳೆದ ಹಿರಿಯರನ್ನ ಶೇರರು. 2 ಸಾಲು. 3ನೇದೊಳಗಂತಾರವರು 6 3 36 ಹೇಳುವರು ಘೋರ ನರಕದ ಸಾಗರದೋಳು ಮುಳುಗಿ ಸಾಯುವರು. ಇವರನ್ನು ಕಂಡು ನಗಬೇಕ, ಏನಳಬೇಕು? 6 ವರ್ಗವ ನಳಿದವ್ರಂದ್ರೆ ಯಾರಪ್ಪ? ಬಿಡೋ ಮಾರ, ಎಂಥವ್ರು ರಗಡ ಮಂದಿ ತುಂಬ್ಯಾರ, ಯಾವ ಅಳ್ದನಂತಿ ಯಾರು ಅಂತ ಹಿಂಗೂ ಅಂತಾರೆ. ಇನ್ನು ಖರೆ ಖರೆ ಅಳದವನವ್ರು ಮುಂದಿದ್ರೆ ಅವ್ರನ್ನ ಸೇರಂಗಿಲ್ಲ. ಇನ್ನು ಇವೆಲ್ಲ ಸುಳ್ಳು ಮಾಡಿ 6 3 36 ತಮ್ಮ ಬಾಯಿಗೆ ಬಂದಂಗೆ ಕತೆ ಕಟ್ಟಿ ಹೇಳೋರನ್ನು ಕಂಡು ಇಂಥವ್ರು ಏನಾಗುತ್ತಾರೆ? ಘೋರ ನರಕ. ವೈತರಣಿ ನದಿ ಅಂತ ಬರ್ತದೆ ಯಮಧರ್ಮನಲ್ಲಿ. ಶಿಕ್ಷಾ ಕೊಡ್ಲಿಕ್ಕೆ ಬೆಂಕಿ ನದಿ ಅದ. ಅನೇಕ ಅವ್ರು ಯಾವ ಕರ್ಮ ಮಾಡ್ತಿರ್ತಾರೆ ಅದ ಶಿಕ್ಷಣ ಅವ್ರಿಗೆ ಕೊಡಬೇಕಾಗ್ತದೆ. ಅವ್ರ ಕೈಯಾಗಿಂದ ತಪ್ಪಿಸ್ಕೊಳಕ್ಕೆ ಯಾವ ಸಾಧುಗೂ ಆಗಲ್ಲ, ಶರಣಗೂ ಆಗಲ್ಲ, ಯಾವ ಮಠಾಧೀಶನೂ ಆಗಲ್ಲ, ಯಾವ ರಾಜ ಪ್ರಧಾನಿ ಬಿಟ್ಟುದಲ್ಲ. ಕರ್ಮ ಎಲ್ಲರಿಗೂ ಬಿಟ್ಟದ್ದೇ ಇಲ್ಲ ಅಂಥೇಳಿ ನಾ ಡೊಳ್ನಾಗ ನೀ ಮಾಡೋದು ನೀನೇ ಉಣ್ಣೋ ನೀಡಬೇಡಿ ಯಾರಿಗಂತ ಹಾಡ್ತೀನಿ. ಇನ್ನೊಂದದ, ನನ್ನ ದೈವೆಂಥದ್ದು ಮಾಡಿದ ಭೋಗುಣತದ ನಾವು ಮಾಡೋ ಕಾರ್ಯಕ್ಕೆ ಜನ ಹೌದಂತ. ಕಳತನ ಮಾಡವನಿಗೆ ಹೌದು, ಏನು ಹರ್ಕತ್ತಿಲ್ಲ, ಏನು ಐಡಿಯಾ ಮಾಡಿದೆ, ಓ ಎಂಥಲ್ಲಿ ಹೋಗಿ ಕೈ ಹಾಕಿ ತಂದಿ ಅಂತ. ಇನ್ನು ಚಲೋ ಮಾಡವನಿಗೆ ಭಾರಿ. ಎರಡಕ್ಕೂ ಅಂತಾರಂದ ಬಳಕ ಯಾವಾಗ ಮಾಡಬೇಕಂತ ಮಡಿವಾಳಪ್ಪನವ್ರು ಹೇಳ್ತಾರೆ. ಹೌದಂತ್ಯಾವದಕ್ಕನ್ನಲಿ ನಾ ಇಲ್ಲಂತ್ಯಾವದಕ್ಕನ್ನಲಿ. ಹೌದೂ ಅಲ್ಲ, ಅಲ್ಲ ಹೌದು, ಎರಡೂ ಒಂದೇ ಆದ ಬಳಿಕ ಏನು ಸುಂದರ ಸುಂದರ ಪದಗಳು ನೋಡಬೇಕು ಅಂತಿಷ್ಟು. ನೀವೆಲ್ಲ ಹುಟ್ಟದವ್ರು ಮಡಿವಾಳಪ್ಪನ ಸನ್ನಿಧಿಯೊಳಗೆ, ಮಡಿವಾಳಪ್ಪನ ಸನ್ನಿಧಿಯೊಳಗೆ ಅವ್ರು ನೆನೆಸ್ಕೊಂಡ್ರೆ ಅವ್ರು ಎಷ್ಟು ಪದ ಒಟ್ಟು ನೆನಪು ಬರ್ತವೆ ನನಗೆ. ನಯನ ಹಾಡವಲ್ ಖರೆ ಏನು